ಅಕ್ರಮ ಆಸ್ತಿ ಮಾಡಿದ್ರು ಅಂತ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವರು 2002 ಅಥವಾ 2004ರಲ್ಲಿ ಅವರು ಒಬ್ಬರ ಹತ್ರ 100 ರೂಪಾಯಿ ಅಡಿಯಂಗೆ ನಿವೇಶನ ಪಡೆದಿರ್ತಾರೆ. ಈಗ ತಾನೇ ಅವರ ಸಂಪಾದನೆ ಮಾಡೋ ಹಣ ಹಾಗೂ ಬ್ಯಾಂಕ್ ಲೋನ್ ಪಡೆದು ಮನೆ ಕಟ್ಟಿದ್ದಾರೆ. 35 ವರ್ಷದಿಂದ ಮಹೇಶಣ್ಣನ ಮೇಲೆ ಅಕ್ರಮ ಆಸ್ತಿ ಮಾಡಿದ್ರು ಅಂತ ಯಾರು ಕೂಡ ಆರೋಪ ಮಾಡಿಲ್ಲ, ಯಾರು ಕೂಡ ಪತ್ರಿಕಾಗೋಷ್ಠಿನೂ ಮಾಡಿಲ್ಲ. ನಾನು ಇವನು ದೇವರಾಜೇಗೌಡ ಅವಾಗ ಹೇಳ್ತಾ ಇರ್ತಾನೆ, ಅವ್ರ ಅಪ್ಪಂಗೆ ಹುಟ್ಟಿದ್ರೆ ದಾಖಲಾತಿ ಬಿಡುಗಡೆ ಮಾಡಿ, ಅವನ ಅಪ್ಪಂಗೆ ಹುಟ್ಟಿದ್ರೆ ದೇವರಾಜೇಗೌಡ ಮಾಡಿದ್ರೆ ದಾಖಲಾತಿ ಬಿಡುಗಡೆ ಮಾಡಿ. ಒಂದ್ ಕಾಲದಲ್ಲಿ ಮಹೇಶ್ ಅಣ್ಣನಿಂದ ತಿರುಗಿ ಅವ್ರ ಮನೆ ಸುತ್ತಿ ಅವ್ರ ಜಿಲ್ಲಾ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದಾಗ ಇಡೀ ಹಾಸನ ಜಿಲ್ಲೆ ಗೊತ್ತು ಅವರೊಬ್ಬ RTI ಕಾರ್ಯಕರ್ತ ಬ್ಲಾಕ್ ಮೇಲರ್ ಅಂತ. ಇಲಾಖೆ ಮೇಲೆ RTI ಆಗ್ತಾನೆ, ಅಧಿಕಾರಿಗಳ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಅಧಿಕಾರಿಗಳ ದಾಖಲಾತಿ ಬಿಡುಗಡೆ ಮಾಡ್ತಾನೆ, ಯಾವ ದಾಖಲಾತಿನೂ ಬಿಡುಗಡೆ ಮಾಡಲ್ಲ, ಹೋಗ್ಬಿಟ್ಟು ಅಲ್ಲಿ ಕಮಿಟ್ ಆಗಿ ದುಡ್ಡಿಸ್ಕೊ ಹೋಗ್ತಾನೆ. ಇದೇ 10 ವರ್ಷದಿಂದ ದೇವರಾಜೇಗೌಡನ ಟ್ರೈನ್ ಇತ್ತು. ಹೋದ ಸತಿ ಎಲೆಕ್ಷನ್ ಅಲ್ಲಿ ಅವನು 85 ಕೋಟಿ 84 ಕೋಟಿ ಘೋಷಣೆ ಮಾಡ್ತಾನೆ. ಎಲ್ಲಿಂದ ಬಂತು ದುಡ್ಡು? ಎಲ್ಲಿಂದ ಸಂಪಾದನೆ ಮಾಡ್ದ? ಇಡೀ ಜನತೆಗೆ ಗೊತ್ತು ಅವನೊಬ್ಬ ಬ್ಲಾಕ್ ಮೇಲರ್ ಅಂತ. ಹೋಗ್ತಾನೆ, ಪ್ರಾಧಿಕಾರದಲ್ಲಿ ಕೂರ್ತಾನೆ, ಕಮಿಷನರ್ ಜೊತೆ ಕಾಂಟ್ರಾಕ್ಟರ್ ಜೊತೆ ಬ್ಲಾಕ್ ಮೇಲ್ ಮಾಡ್ತಾನೆ. ಇದೆಲ್ಲರಿಗೂ ಗೊತ್ತಿಲ್ವಾ? ಇದು ಒಂದು ನನಗನ್ಸುತ್ತೆ ಇವನಿಗೆ ರೇಬಿಸ್ ಬಂದಿರೋ ಅಂತ ನಾಯಿ ಕಚ್ಚಿರೋದ್ರಿಂದ ಹುಟ್ಟಿನಂಗೆ ಆಡ್ತಾನೆ. ನಾವು BJP ಮುಖಂಡರು ಕೇಳ್ಕೊಳ್ಳೋದು ಇಷ್ಟೇ, ಅವ್ರಿಗೆ ಮೊದಲು ಟ್ರೀಟ್ಮೆಂಟ್ ಕೊಡ್ಸಿ ಅಂತ ಇಷ್ಟ ಹೇಳ್ತಾ ನನ್ನ ಮಾತು. ನನಗೆ ಗೊತ್ತಿರಾಗೆ ಮುಂದಿನ ಉಪ ಪ್ರಧಾನಿ ಕ್ಯಾಂಡಿಡೇಟ್ ಆಗೋಕ್ಕೋಸ್ಕರ ಫೇಮಸ್ ಹುಚ್ಚು ತಲೆಗತ್ತಿರ್ಬೋದು ಅನ್ಸುತ್ತೆ. ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇದ್ದಾರೆ. ದಯಮಾಡಿ ಈ BJP ನಾಯಕರುಗಳು ಅಥವಾ ಅಲ್ಲಿ ಹಾಸನ ಜನತೆ ಸಾರ್ವಜನಿಕರು ಅವರಿಗೆ ಸೂಕ್ತವಾದ ಚಿಕಿತ್ಸೆನ ಕೊಡಿಸ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ಯಾಕಂದ್ರೆ ಸಂಪೂರ್ಣ ವೆಚ್ಚನ, ಆ ಚಿಕಿತ್ಸೆ ಖರ್ಚಾಗುವಂತ ಸಂಪೂರ್ಣ ವೆಚ್ಚನ ನಾವು DK ಶಿವಕುಮಾರ್ ಅಭಿಮಾನಿಗಳ ಸಂಘದವರು ಬರ್ಸಕ್ ನಾವು ರೆಡಿ ಇದ್ವಿ. ಈ ಹಾಸನ ಜನತೆ ಸೌಹಾರ್ದದಿಂದ ಎಷ್ಟೇ ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಬಂದ್ರು ಅವ್ರ ಮೇಲೆ ಆರೋಪ, ಇವ್ರ ಮೇಲೆ ಆರೋಪ, ಇಲ್ಲಸಲ್ಲದ ಆರೋಪ ಮಾಡ್ತಾ ಇಲ್ಲ. 3 ಪಕ್ಷದ ಮೇಲೆ ಆರೋಪ ಮಾಡ್ತಾನೆ ಈ ಮನುಷ್ಯ. ಮೇಬಿ ಬಿಗ್ ಬಾಸ್ಗೆ ಹೋಗಕ್ಕೆ ಏನಾದ್ರು ಆ ಗೀಡ್ ಹೊತ್ತಿ ರೀಲ್ಸ್ ಇವೆಲ್ಲ ನೋಡ್ಬಿಟ್ಟು ಹುಚ್ಚುಚ್ಚ ತರ ಆಡ್ತಾ ಇರ್ಬೋದು ಅನ್ಸುತ್ತೆ. ಆ ಮಾತುಗಳನ್ನ ಕೇಳಿಸ್ಬಿಡಿ. ಒಬ್ಬ ಸಾರ್ವಜನಿಕ ಹಾಸನ ಸಾರ್ವಜನಿಕ ನಾನು ಹೇಳ್ತೀನಿ, ಇದೇ ಜಾಗದಲ್ಲಿ ಈ ಮಹಾನುಭಾವ ಕುತ್ಕೊಂಡು ಈಗ MP ಎಲೆಕ್ಷನ್ ಆಗಿಂದ ಮುಂಚೆ ಪೆನ್ ಡ್ರೈವ್ ವಿಚಾರ ಯಾರಿಗೂ ಗೊತ್ತಿರಲಿಲ್ಲ. ಹಾಸನ ಜನತೆಗಾಗ್ಲಿ ರಾಜ್ಯದ ಜನತೆಗಾಗ್ಲಿ ಗೊತ್ತಿರಲಿಲ್ಲ. ಈ ಮನುಷ್ಯನಿಂದನೇ ತಾನೇ ಗೊತ್ತಾಗಿದ್ದು ಈ ಮನುಷ್ಯ ಯಾರ ಹತ್ರ ಡೀಲ್ ಮಾಡಿದಾನೆ, ಯಾರ ಹತ್ರ ಎಷ್ಟು ಕೋಟಿಗೆ ಡೀಲ್ ಮಾಡ್ಕೊಂಡು ಬಂದು ಹಾಸನಲ್ಲಿ ಇದು ಮಾಡಿದ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ದಾಖಲೆ ಸಮೇತ ಬಿಡುಗಡೆ ಮಾಡ್ತೀವಿ ನಾವು. ಹಾಗೆ ಇದೇ ಮನುಷ್ಯ ಇದೇ ಜಾಗದಲ್ಲಿ ಕೂತು ಪ್ರೆಸ್ ಮೀಟ್ ಮಾಡಿರ್ತಾರೆ, ನನ್ನ ಹತ್ರ ಪೆನ್ ಡ್ರೈವ್ ಇದೆ, ಈ ಪ್ರಜ್ವಲ್ ರೇವಣ್ಣ ಅವ್ರದ್ದು ಪೆನ್ ಡ್ರೈವ್ ಇದೆ, ಇದೇ NR ಸರ್ಕಲ್ ಅಲ್ಲಿ LED ಸ್ಕ್ರೀನ್ ಹಾಕ್ಬಿಟ್ಟು ನಾನು ತೋರ್ಸೋಂತ ಕೆಲಸ ಮಾಡ್ತೀನಿ, ರೇವಣ್ಣ ಅವ್ರ ಫ್ಯಾಮಿಲಿ ಬಿಡಲ್ಲ ಅಂತ ಎಲ್ಲ ಇದೇ ಜಾಗ ಪ್ರೆಸ್ ಮೀಟ್ ಮಾಡಿದ್ದು ನೀವು ಪತ್ರಿಕಾ ಮಿತ್ರರಿಗೆ ಗೊತ್ತೇ ಇದೆ, ಹೌದಲ್ವಾ? ಏನಾಗಿದೆ ಈ ಮನುಷ್ಯನಿಗೆ? ಈ ಮನುಷ್ಯ 2017 ಮುಂಚೆ ಏನಾಗಿದ್ದ? 2017ರಲ್ಲಿ ಲಾಯರ್ಗಿರಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಾರ್ ಕೌನ್ಸಿಲ್ ಎನ್ರೋಲ್ಮೆಂಟ್ ಆಗಿರೋದು 2017ರಲ್ಲಿ. ಅದಕ್ಕಿಂತ ಮುಂಚೆ ಈ ಮನುಷ್ಯ ಏನ್ ಮಾಡ್ತಾ ಇದ್ದ? ಈ ಮನುಷ್ಯನ ಹಿನ್ನೆಲೆ ಏನು? ಇದೇ ಹಳೆಕೋಟೆ ಹತ್ರ ಕಾಮಸಮುದ್ರ ಅಂತ ಊರು. ಆ ಕಾಮಸಮುದ್ರದಲ್ಲಿ ಏನ್ ಮಾಡ್ತಾ ಇದ್ದ? ಈ ಫ್ಯಾಮಿಲಿ ಆಗಲಿ ಹಿನ್ನೆಲೆ ಆಗಲಿ ಇಡೀ ಊರಿಗೆ ಗೊತ್ತಾಗುತ್ತೆ. ಅಷ್ಟೊಂದು ಯೋಗ್ಯತೆ ಇದ್ದಿದ್ರೆ ಅವ್ರ ಬಗ್ಗೆ ಹುಚ್ಚುತ್ತರ ಮಾತಾಡ್ತಿರ್ಲಿಲ್ಲ. ಅಯೋಗ್ಯ ಅಂದ್ರೆ ಅಯೋಗ್ಯ ಥರ್ಡ್ ಗ್ರೇಡ್ ಮನುಷ್ಯ. ಯಾಕೆ ಹೆಣ್ಮಕ್ಳ ಬಗ್ಗೆ ಅವಾಚ್ಯವಾಗಿ ಬೈಯೋದು, ಏನೇನೋ ಹೇಳೋದು, ಅಧಿಕಾರಿಗಳಿಗೆ ಬೆದರಿಕೆ ಹಾಕೋದು, ಆಮೇಲೆ ಹಿಂದೆ ಇದ್ದಂತ ಜಿಲ್ಲಾಧಿಕಾರಿಯವ್ರ ಬಗ್ಗೆನೂ ಕೂಡ ಆತರ ಬೈದಿದ್ದಾರೆ ಈ ಹಿಂದೆ ಇದ್ದಂಥವ್ರಿಗೆ. ಏನಾಗ್ತದೆ ಈ ಮನುಷ್ಯನ? ಯಾಕೆ ಹಾಸನದಲ್ಲಿ ಕಾನೂನು ಸುವ್ಯವಸ್ಥೆ ಇವ್ರ ಮೇಲೆ ಏನೋ ಆಕ್ಷನ್ ತಗೊಳ್ತಾ ಇಲ್ಲ? ಸುಮ್ಮನೆ ಉಚಿತರ ಮಾತಾಡಕ್ ಬಿಟ್ಟಿದ್ದಾರೆ. ಸಾರ್ವಜನಿಕವಾಗಿ ನಾನು ಪ್ರೆಸ್ ಮೀಟ್ ಮಾಡ್ತೀನಿ, ಬರ್ತಾನೆ ಮನುಷ್ಯ ಒಬ್ಬನೇ ಬರ್ತಾನೆ. ಜೊತೆಲಿ ಯೋಗ್ಯತೆ ಇದ್ದಿದ್ರೆ 4-5 ಜನ ಜೊತೆಲಿ ಬರೋರು, ಇನ್ನೊಬ್ಬ ಅಯೋಗ್ಯ ಅಂತ ಗೊತ್ತು, ಹಾಗಾಗಿ ಯಾರು ಕೂಡ ಬರಲ್ಲ. ಮುಂಚೆ ಇದೆ ನಮ್ಮ ಕಾಂಗ್ರೆಸ್ ಅಲ್ಲಿ ಇದ್ದ ಮನುಷ್ಯ, ಕಾಂಗ್ರೆಸ್ ಅಲ್ಲಿ ಇದ್ದು KDP ಮೆಂಬರ್ ಅದ. KDP ಮೆಂಬರ್ ಆಗಿ ನನಗೆ 32 ಇಲಾಖೆ ನನ್ನ ಕೈ ಕೆಳಗಡೆ ಇದೆ ಅಂತ ಎಲ್ಲಾ ತಾಲೂಕುಗಳಿಗೆ ಹೋಗೋದು. ಅರಸೀಕೆರೆ, ಬೇಲೂರು, ಇಲ್ಲಿ ಸ್ಕೂಲ್ ಟೀಚರ್ಗಳಿಗೂ ಕೂಡ ಟಾರ್ಚರ್ ಕೊಟ್ಟಿದ್ದಾನೆ ಈ ಮನುಷ್ಯ. ದಾಖಲೆ ನನ್ನ ಹತ್ರ ಇದೆ. ಆಮೇಲೆ ಅವರ ಅಕ್ಕನ ಮಗ ಒಬ್ಬ ಹರೀಶ್ ಅಂತ ಇದ್ದಾನೆ. ಆ ಹರೀಶ್ಗೆ ಎಷ್ಟು ಕೋಟಿ ಕಾಂಟ್ರಾಕ್ಟ್ ಆ RTI ಮುಖಾಂತರ ಎಷ್ಟು ಕೋಟಿ ಡೀಲ್ ಮಾಡ್ಕೊಂಡಿದೆ ಅಂತ ದಾಖಲೆ ಸಮೇತ ನಾನು ಬಿಡುಗಡೆ ಮಾಡ್ತೀನಿ. ದೇವರಾಜೇಗೌಡ್ರೆ, ನಿಮ್ಗೆ ತಾಕತ್ತಿದ್ರೆ ಬನ್ನಿ,
ಇದೇ ಹೇಮಾವತಿ ಪ್ರತಿಮೆ ಹತ್ರ ಸ್ಟೇಜ್ ಹಾಸನ, ಹಾಸನದ ಇಡೀ ಜನತೆ ಬರಲಿ, ಹಾಸನದ ಅಧಿಕಾರಿಗಳು ಬರಲಿ, ಹಾಸನದ ವಕೀಲರು ನ್ಯಾಯಾಧೀಶರು ಬರಲಿ. ನೀವು ಯಾವಾಗಲೂ ನನ್ನ ಹತ್ರ ದಾಖಲೆ ಇದೆ ಬಿಡುಗಡೆ ಮಾಡ್ತೀನಿ, ನನ್ನ ಹತ್ರ ದಾಖಲೆ ಇದೆ ಬಿಡುಗಡೆ ಮಾಡ್ತೀನಿ ಅಂದ್ರೆ ಈ ಬುಟ್ಟಿ ಒಳಗೆ ಆವಿದೆ ನಾನು ಬಿಡ್ತೀನಿ, ಈ ಬುಟ್ಟಿ ಒಳಗೆ ಆವಿದೆ ನಾನು ಬಿಡ್ತೀನಿ ಅಂದ್ಬಿಟ್ಟು ನಿಮ್ಮ ಹತ್ರ ಹಾವು ಇಲ್ಲ ಎರೆಹುಳನೂ ಇಲ್ಲ, ಬರೀ ಇದೇ ಹೇಳಕ್ಕಾಯ್ತು. ಬನ್ನಿ. ಡಿ.ಕೆ. ಶಿವಕುಮಾರ್ ಅವರ ಮಗಳು ಮತ್ತೆ ಪೆನ್ ಡ್ರೈವ್ ಹಂಚಿಕೆ ಮಾತುಗಳನ್ನ ಅವರು ಬಳಸಿದ್ದಾರೆ ಪದಗಳನ್ನ. ನಿಮಗೆ ಎಲ್ಲರಿಗೂ ಮತ್ತೆ ಹಾಸನದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತು, LED ಪ್ರತಿ ಸರ್ಕಲ್ಗೂ LED ವಾಲ್ ಹಾಕಿ ಪೆನ್ ಡ್ರೈವ್ ನ ಶೋ ಮಾಡ್ತೀನಿ ಅಂತ ಹೇಳಿರೋರು ಸಹ ದೇವರಾಜೇಗೌಡ್ರೆ. ಅದು ಕೂಡ ನಿಮ್ಮ ಪ್ರೆಸ್ ಮೀಟ್ ಮೂಲಕನೇ ಹೇಳಿರೋದು. ಹಾಗೆ ರಾಜ್ಯ ಅವರ ಬಿಜೆಪಿ ಹೈಕಮಾಂಡ್ಗೂ ಕೂಡ ಪೆನ್ ಡ್ರೈವ್ ನ ದಾಖಲಾತಿ ಸಮೇತ ನಾನು ಹೈಕಮಾಂಡಿಗೆ ಕಳಿಸಿದ್ದೀನಿ ಅಂತ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿರೋದು ಕೂಡ ದೇವರಾಜೇಗೌಡ್ರೆ. ಈಗ ಬೇರೆ ಮನೆ ಹೆಣ್ಮಕ್ಳ ಬಗ್ಗೆ ಅಸಭ್ಯವಾಗಿ ಮಾತಾಡೋರು, ಇವ್ರ ಮನೇಲಿ ಹೆಣ್ಮಕ್ಳಿಲ್ವಾ? ಇವ್ರಿಗೂ ಸಹ ಮಕ್ಳಿದ್ದಾರೆ ತಾನೆ. ಇವರು ಆ ಪದಗಳನ್ನ ಪೆನ್ ಡ್ರೈವ್ ಅನ್ನ ಹಂಚಿ LED ವಾಲ್ ಹಾಕಿ ರೋಡಲ್ಲೆಲ್ಲ ಶೋ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಇವ್ರ ಮನೇಲಿ ಹೆಣ್ಮಕ್ಳಿರ್ಲಿಲ್ವಾ? ಸುಮ್ನೆ ಏನೋ ಒಂದು ಈಗ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನ ಬಳಸಿದ್ರೆ ನನಗೆಲ್ಲ ಒಂದು ಮೈಲೇಜ್ ಸಿಗುತ್ತೆ ಅಂತ ಹೇಳಿ ಸುಮ್ನೆ ಪೆನ್ ಡ್ರೈವ್ ಹಗರಣ ಸುಮ್ನೆ ಎಲ್ಲೆಲ್ಲ ತಲುಪಾಕುವಂತ ಮನಸ್ಥಿತಿ ಗೊತ್ತಿದೆ. ಹಾಸನದಲ್ಲಿ ಮನೆಗೂ ಪೆನ್ ಡ್ರೈವ್ ತಲುಪಿರೋದು ಯಾರ ಕಡೆಯಿಂದ ಅನ್ನೋದು ಪ್ರತಿಯೊಬ್ಬ ನಾಗರಿಕರಿಗೂ ಹಾಸನದಲ್ಲಿರೋರಿಗೆ ಗೊತ್ತಿದೆ. ಸುಮ್ನೆ ಅಲ್ಲಿ ಹಾಸನ ಹುಲಿ ಅಂತ ಹೇಳಿ ಅವ್ರ ಪ್ರೀತಿ ಅವ್ರ ವಿಶ್ವಾಸನ ಡಿ.ಕೆ. ಶಿವಕುಮಾರ್ ಅವರು ಅವರ ಒಂದು ಶಿವಲಿಂಗೇಗೌಡರ ಏನಿದ್ದಾರೆ ಅವರ ಸ್ನೇಹ ಬಳಗದಲ್ಲಿ ಅವರು ಹೊಗಳಿದ್ದಾರೆ ಹಾಸನದಾಗ ಹುಲಿ ಅಂತ. ಅದನ್ನ ಇವ್ರಿಗೆ ಇಲ್ಲಿ ತಡೆಯಕ್ಕಾಗ್ಲಿಲ್ಲ ಅನ್ನೋದು ಬಿಟ್ಟು ಹೆಣ್ಮಕ್ಳನ್ನ ಕೂರಿಸ್ಕೊಂಡು ಪೆನ್ ಡ್ರೈವ್ ಹಂಚಿದ್ರೆ ಹೆಣ್ಮಕ್ಳ ಬಗ್ಗೆ ಎಲ್ಲ ಒಂದು ಬಳಸೋ ಪದನ ಸರಿಯಾಗಿ ಬಳಸಬೇಕು. ಯಾಕಂದ್ರೆ ಇವ್ರ ಮೇಲೂ ಸಹ ಹೆಣ್ಮಕ್ಳಿದ್ದಾರೆ. ಇದೇ ರೀತಿ ಏನಾದ್ರು ಮತ್ತೆ ಏನಾದ್ರು ಡಿ.ಕೆ. ಶಿವಕುಮಾರ್ ಬಗ್ಗೆ ಏನಾದ್ರು ಮತ್ತೆ ಪೆನ್ ಡ್ರೈವ್ ಬಗ್ಗೆ ಏನಾದ್ರು ತಳುಕಾಕಿ ಮಾತಾಡಿದ್ರೆ ರಾಜ್ಯಾದ್ಯಂತ ಎಲ್ಲಾ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಮೊಕದ್ದಮೆ ಹಾಕಿ ರಾಜ್ಯಾದ್ಯಂತ ಇವ್ರ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತೆ. ಮತ್ತೆ ಕಪ್ಪು ಮಸಿ ಬಳಿಯುವಂತ ಒಂದು ಕಾರ್ಯನ ನಮ್ಮ ಸಂಘಟನೆ ಮೂಲಕ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆನ ಅವ್ರಿಗೆ ಕೊಡ್ತಾ ಇದ್ವಿ.